ಬೆಂಗಳೂರು ಕೇಂದ್ರದಲ್ಲಿ ಇಲ್ಲಿಯವರೆಗೂ ಕೂಡ ಕಾಣಿಸಿಕೊಳ್ತಾ ಇದ್ದಿದ್ದು ಕೊನೆಯ ಕ್ಷಣದವರೆಗೂ ಸಹ ಪಿಸಿ ಮೋಹನ್ ಅವ್ರಿಗೆ ಕಷ್ಟ ಆಗ್ಬಿಡ್ತು, ಅಲ್ಲಿ ಮನ್ಸೂರ್ ಖಾನ್ ಅವ್ರು ಗೆದ್ದು ಬಿಟ್ರು ಅಂತ ಹೇಳಿ. ನೋ, ಕೊನೆಯ ರೌಂಡ್ ಅಲ್ಲಿ ಅದನ್ನು ಪದೇ ಪದೇ ಸರ್ ಕೂಡ ಹೇಳ್ತಾ ಇದ್ರು, ಮಹದೇವಪುರ ಕ್ಷೇತ್ರ ಅವರಿಗೆ ಬರುತ್ತೆ. ಮಹದೇವಪುರ ಕ್ಷೇತ್ರ ಬಹಳ ದೊಡ್ಡ ಹೆಚ್ಚಿನ ಮತಗಳನ್ನ ಹೊಂದಿರುವಂತ ಕ್ಷೇತ್ರ ಅದು. ಸೊ ಹಾಗಾಗಿ ಅಲ್ಲಿ ಆಲ್ಮೋಸ್ಟ್ ಆಲ್ 50,000 60,000ಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲೇನೆ ಮತಗಳು ಸಿಕ್ಕಿದೆ. ಲೀಡ್ ಮಹದೇವಪುರ ಕ್ಷೇತ್ರ ಕೊಟ್ಟಿದೆ ಅರವಿಂದ್ ಲಿಂಬಾವಳಿ ಅವರ ಕ್ಷೇತ್ರ ಅದು. ಸೊ ಹಾಗಾಗಿ ಆ ಲೀಡ್ ನಿಂದಾಗಿ ಈಗ ಬಿಜೆಪಿ ಬೆಂಗಳೂರು ಕೇಂದ್ರದಲ್ಲಿ ಗೆಲುವನ್ನ ಸಾಧಿಸಿದೆ. ಪಿಸಿ ಮೋಹನ್ ಅವರು ಗೆದ್ದಿದ್ದಾರೆ. ಬಿಜೆಪಿ ಹೇಳ್ತಾ ಇದ್ದಂತ ರೀತಿಯಲ್ಲಿ ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ ಈ 4 ನಾವು ಗೆಲ್ತೀವಿ ಅಂತ ಹೇಳಿದ್ರು. ಫೈನಲಿ ಅವರು ಗೆದ್ದಿದ್ದಾರೆ. ಸೊ ಅಲ್ಲಿ ಸಮಸ್ಯೆ ಆಗ್ತಾ ಇದ್ದಿದ್ದು ಕೆಲವು ಕ್ಷೇತ್ರಗಳು. ಸೊ ಮಹದೇವಪುರ ಕ್ಷೇತ್ರದಲ್ಲಿ ಅಭೂತಪೂರ್ವವಾದಂತ ಲೀಡ್ ಅವರಿಗೆ ಕೊಡಲಾಗಿದೆ. ಹಾಗಾಗಿ ಪಿಸಿ ಮೋಹನ್ ಅವರು ಗೆದ್ದಿದ್ದಾರೆ ಬೆಂಗಳೂರು ಕೇಂದ್ರದಲ್ಲಿ. ಸೊ ಕಾಂಗ್ರೆಸ್ ಬೆಂಗಳೂರು ಭಾಗದಲ್ಲಿ ಒಂದೂ ಕೂಡ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಸೊ ವೆರಿ ಸರ್ಪ್ರೈಸಿಂಗ್ ಆಗಿತ್ತು. 35,000ಕ್ಕೂ ಹೆಚ್ಚು ಮತಗಳಿಂದ ಪಿಸಿ ಮೋಹನ್ ಗೆದ್ದಿದ್ದಾರೆ ಅಂತಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಮಾರ್ಜಿನ್ ಅನ್ನ ಕವರ್ ಅಪ್ ಮಾಡಿಕೊಟ್ಟಿದ್ದು ಮಹದೇವಪುರ ಕ್ಷೇತ್ರ. 1 ಲಕ್ಷಕ್ಕೂ ಹೆಚ್ಚು ಲೀಡ್ ಅನ್ನ ಪಿಸಿ ಮೋಹನ್ ಅವರು ಕೊಡ್ತಾರೆ. ಸೊ ಒಂದೇ ಕ್ಷೇತ್ರದಲ್ಲಿ, ಹಾಗಾಗಿ ಗೆಲ್ಲೋದಕ್ಕೆ ಸುಲಭವಾಗುತ್ತೆ. ಇಲ್ಲ ಅಂತಂದ್ರೆ ಅದನ್ನ ಕವರ್ ಅಪ್ ಮಾಡಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಮಹದೇವಪುರ ಕ್ಷೇತ್ರ ಅವರಿಗೆ 1 ಲಕ್ಷಕ್ಕೂ ಹೆಚ್ಚು ಮತಗಳನ್ನ ತಂದುಕೊಟ್ಟ ನಂತರವೇ ಅವರ ಸೋಲಿನ ನಂಬರ್ಗಳೇನಿತ್ತು ಅದು ಗೆಲುವಾಗಿ ಕನ್ವರ್ಟ್ ಆಗಿ 35,000 ಲೀಡ್ ಆಗಿ ಕನ್ವರ್ಟ್ ಆಗಿದ್ದಲ್ಲಿ ಅಭೂತಪೂರ್ವವಾದಂತ ಗೆಲುವನ್ನ ಈಗ ಪಿಸಿ ಮೋಹನ್ ಅವರು ಬೆಂಗಳೂರು ಕೇಂದ್ರದಲ್ಲಿ ಗೆದ್ದಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚು ಮತಗಳು ಲೀಡ್ ಆಗಿ ಕೊಟ್ಟರ ಪರಿಣಾಮವಾಗಿ ಪಿಸಿ ಮೋಹನ್ ಅವರು ಗೆದ್ದಿದ್ದಾರೆ. ಜಿದ್ದಾಜಿದ್ದಿನ ಹೋರಾಟ ಅಂತೂ ಇತ್ತು. ಕಾರಣ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ರೀತಿಯಲ್ಲಿ ಮುನ್ನಡೆ ಸಾಧಿಸ್ಕೊಳ್ತಾ ಇದ್ದಾರೆ. 1 ಲಕ್ಷ ಮಾರ್ಜಿನ್ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕಾರಣ ಇವೆರಡೂ ಕ್ಷೇತ್ರಗಳಲ್ಲೂ ಮುನ್ನಡೆ ಇತ್ತು. ಉತ್ತರ ಮತ್ತು ದಕ್ಷಿಣದಲ್ಲಿ, ಕೇಂದ್ರದಲ್ಲಿ ಹಾಗಿರ್ಲಿಲ್ಲ. ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ಕೊಂಡು ಹೋಗ್ತಾ ಇದ್ರು. ಕಾರಣ ಸರ್ವಜ್ಞ ನಗರ ಅಲ್ಲಿಗೆ ಬರುತ್ತೆ, ಮುಸ್ಲಿಂ ಡಾಮಿನೇಟ್ ಆಗಿರುವಂತಹ ಕ್ಷೇತ್ರಗಳು. ಅದಾದ ನಂತರ ಕ್ರಿಶ್ಚಿಯನ್ ಡಾಮಿನೇಟ್ ಆಗಿರುವಂತಹ ಕ್ಷೇತ್ರಗಳು ಹಲವು ಕಡೆಗಳಲ್ಲಿತ್ತು. ಅವೆಲ್ಲ ವೋಟ್ಗಳು ಒಂದು ಕಡೆಗೆ ಬಂದಾಗ ಮನ್ಸೂರ್ ಖಾನ್ ಅವರಿಗೆ, ಕಾಂಗ್ರೆಸ್ಸಿಗೆ ಹೆಚ್ಚಿನ ರೀತಿಯಾದಂತಹ ಬೆನಿಫಿಟ್ಗಳು ಕಾಣಿಸಿಕೊಳ್ತಾ ಇತ್ತು. ಸೊ ಫೈನಲಿ ಬೆಂಗಳೂರಿನಲ್ಲಿ 3-3 ಬೆಂಗಳೂರು ಗ್ರಾಮಾಂತರ ಸೇರಿಸಿದ್ರೆ 4-4 ಕೂಡ ಬಿಜೆಪಿ ಸ್ವೀಪ್ ಅನ್ನ ಮಾಡಿಕೊಂಡ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ 17 ನಂಬರ್ಸ್ಗೆ ಬರ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳೋ ರೀತಿಯಲ್ಲಿ ಡಬಲ್ ಡಿಜಿಟ್ ಈ 1ರಿಂದಾಗಿ ಪಾಪ 10 ಹೋಗಿ 9ಗೆ ಬಂದು ನಿಂತ್ಕೊಂಡಿದೆ. ಅಂದ್ರೂ ಕೂಡ ಅವ್ರದ್ದೇನು ಲಾಸ್ ಅಲ್ಲ. ಕಾರಣ ಕಳೆದ ಬಾರಿ 1 ಸೀಟ್ ಇದ್ದವರು 8 ಸೀಟ್ಗಳನ್ನ ಗೇನ್ ಮಾಡ್ಕೊಂಡಿದ್ದಾರೆ. ಸೊ ಪಿಸಿ ಮೋಹನ್ ಅವರು ಗೆದ್ದಿರುವಂತ ಸಂಭ್ರಮಾಚರಣೆಯನ್ನು ಅವ್ರ ಕಾರ್ಯಕರ್ತರು ಮಾಡ್ಕೊಳ್ತಾ ಇದ್ದಾರೆ. ಕೊನೆಯ ರೌಂಡ್ ವರೆಗೂ ಕೂಡ ಬಾಯಿಗೆ ಬಂದಿತ್ತು ಅವರಿಗೆ, ಜೀವ ಆ ಪರಿಣಾಮದಲ್ಲಿತ್ತು ಅವರಿಗೆ. ಸೊ ಯಾಕೆ ಅಂತಂದ್ರೆ ಸೋಲು ಅನ್ನುವಂತ ಹೇಳಿಕೆಗಳು ಬರ್ತಾ ಇದ್ವು. ಬೆಂಗಳೂರು ಸೆಂಟ್ರಲ್ನಿಂದ ಈಗಷ್ಟೇ ನಾವು ಹೇಳ್ತಾ ಇದ್ವಿ, ಪಿಸಿ ಮೋಹನ್ ಅವರು ಅಭೂತಪೂರ್ವ ಗೆಲುವನ್ನ ಸಾಧಿಸಿದ್ದಾರೆ. ಕಾರಣ ಕೊನೆ ತನಕ ಕೂಡ ಕಾಟೇಕಿ ಟಕ್ಕರ್ ಅನ್ನೋ ರೀತಿ ಪರಿಸ್ಥಿತಿ ಇತ್ತು. ಸಿಕ್ಕಾಪಟ್ಟೆ ಅಲ್ಲಿ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಅಂತಿಮವಾಗಿ ಮಹದೇವಪುರ ಕ್ಷೇತ್ರ, ಇಲ್ಲಿ ಈ IT ವರ್ಗ ಅತಿ ಹೆಚ್ಚಾಗಿ ಇರುವಂತಹ ಕ್ಷೇತ್ರದಲ್ಲಿ ಪಿಸಿ ಮೋಹನ್ ಅವರಿಗೆ 1 ಲಕ್ಷಕ್ಕೂ ಹೆಚ್ಚು ಲೀಡ್ ಸಿಕ್ಕ ಪರಿಣಾಮ ಹಾಗೂ ಮತದಾರ ಮತ್ತೊಮ್ಮೆ ಅವರಿಗೆ ಸಂಸತ್ಗೆ ಅವಕಾಶವನ್ನ ಕೊಟ್ಟ ಪರಿಣಾಮ ಗೆದ್ದು ಬೀಗ್ತಾ ಇದ್ದಾರೆ. ಅಲ್ಲಿಗೆ 3 ಸಲ ಪಿಸಿ ಮೋಹನ್ ಅವರು ಗೆದ್ದಿದ್ರು, 4ನೇ ಸಲ ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಫೈನಲಿ ಕುತೂಹಲ ಕೆರಳಿಸಿದಂತಹ ಹೋರಾಟದಲ್ಲಿ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಹೀಗಾಗಿ ಅವರ ಕಾರ್ಯಕರ್ತರ ಸಂಭ್ರಮ ಕೂಡ ಜೋರಾಗಿತ್ತು. ಬಿಕಾಸ್ ನೇಲ್ ಬೈಟಿಂಗ್ ರೀತಿ ರಿಸಲ್ಟ್ ಇತ್ತು. ಒಂದು ಸುತ್ತಿನಲ್ಲಿ ಮನ್ಸೂರ್ ಅಲಿ ಖಾನ್ ಮುಂದೆ ಹೋಗ್ತಾ ಇದ್ರೆ ಅಲ್ಪ ಮತಗಳ ಅಂತರದಿಂದ ಇವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ರು. ಮತ್ತೊಂದು ಸುತ್ತು ನೋಡುವಾಗ 3,000 5,000 ಲೀಡು. ಯೂಶಲಿ ಲೋಕಸಭೆ ಚುನಾವಣೆಯಲ್ಲಿ 3,000 5,000 ಅಥವಾ 10,000 ಲೀಡ್ ತಗೊಂಡ್ರು ಕೂಡ, ಅಥವಾ ಕೆಲವು ಕಡೆ 20,000 ಲೀಡ್ ತಗೊಂಡ್ರು ಕೂಡ ಮುಂದಿನ ಸುತ್ತಲ್ಲಿ ಅದನ್ನ ಕವರ್ ಅಪ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕಾರಣ ವಿಧಾನಸಭೆ ಚುನಾವಣೆ ಲೆಕ್ಕಾಚಾರದಲ್ಲಿ ನಾವು ಮಾತಾಡೋದಾದ್ರೆ. ಸೊ ಫೈನಲಿ ಈಗ ಮಹದೇವಪುರ ಕ್ಷೇತ್ರದಲ್ಲಿ ಸಿಕ್ಕಂತಹ ಲೀಡಿನ ಪರಿಣಾಮ ಗೆದ್ದಿದ್ದಾರೆ. ಇನ್ನೊಂದು ಕಡೆಗೆ ಪರಾಜಿತ ಅಭ್ಯರ್ಥಿ
ಮನ್ಸೂರ್ ಅಲಿ ಖಾನ್ ಸೋಲನ್ನ ವಿರೋಚಿತವಾಗಿ ಒಪ್ಪಿಕೊಳ್ಳಲೇಬೇಕಾಯ್ತು. ಕಾರಣ ವಿಪರೀತವಾದಂತಹ ವಿಶ್ವಾಸ ಅವರಲ್ಲಿತ್ತು. ಯಾಕಂದ್ರೆ ಬೆಂಗಳೂರು ಸೆಂಟ್ರಲ್ ಅನ್ನೋದು ಮಿನಿ ಭಾರತದ ರೀತಿ ಕನ್ಸಿಡರ್ ಆಗುತ್ತೆ. ಎಲ್ಲ ಸಮುದಾಯದ ಜನರ ಓಟು ಅತ್ಯಂತ ನಿರ್ಣಾಯಕ. ಅಲ್ಲಿ ಸಂಘಟನೆ ಮಾಡಿದ್ದೆ ಗೆಲ್ತೀನಿ ಅನ್ನೋ ವಿಶ್ವಾಸ. ಮಾಜಿ ಕೇಂದ್ರ ಸಚಿವ ಅವರ ಮೊಮ್ಮಗ ಇವರು ಯಾರು ಮನ್ಸೂರ್ ಅಲಿ ಖಾನ್. ಸೊ ಅವ್ರು ಗೆಲ್ಲೋ ವಿಶ್ವಾಸದಲ್ಲಿದ್ರು. ಆದ್ರೆ ವಿರೋಚಿತ ಸೋಲನ್ನ ಕಾಣಬೇಕಾಯ್ತು. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತರ ಖುಷಿಯನ್ನ ನೀವು ನೋಡ್ತಾ ಇದ್ದೀರಾ. ಬಹಳ ಟೆನ್ಷನ್ ಅಲ್ಲಿದ್ರು ಕೊನೆ ತನಕ ಕೂಡ. ಫೈನಲಿ ಅದೆಲ್ಲವೂ ಕೂಡ ರಿಲೀಫ್ ಆದ ಪರಿಣಾಮ ಸಂಭ್ರಮಾಚರಣೆಯಲ್ಲಿ ಒಂದು ಕಡೆಗೆ ಬಿಜೆಪಿ ಕಾರ್ಯಕರ್ತರಿದ್ರೆ, ಇನ್ನೊಂದು ಕಡೆಗೆ ಮನ್ಸೂರ್ ಅಲಿ ಖಾನ್ ಅವರು ಮತಗಟ್ಟೆ ಹತ್ರ ಕೊನೆ ತನಕ ಇದ್ರು. ಅವರು ಲಾಸ್ಟ್ ಸುತ್ತಿನಲ್ಲಿ ಏನಾಗುತ್ತೆ ಲೀಡು ಅನ್ನೋ ಕುತೂಹಲದಿಂದ ಕೊನೆ ತನಕ ಇದ್ರು. ಬಟ್ ಸೋಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಅಲ್ಲಿಂದ ನಿರ್ಗಮಿಸಿದ್ದಾರೆ. ಇನ್ನೊಂದು ಕಡೆಗೆ ಟ್ಯಾಲಿ ಎಲ್ಲಿಗೆ ಬಂದು ನಿಲ್ತಾ ಇದೆ, ಇಂಡಿಯಾ ಒಕ್ಕೂಟದ ನಂಬರ್ಸ್ ಈ ಕ್ಷಣಕ್ಕೆ ಏನ್ ಹೇಳ್ತಾ ಇದೆ ನೋಡ್ತಾ ಇದ್ದೀರಾ. ಅದರ್ಸ್ 17 ಕಡೆಗಳಲ್ಲಿ ಅವರು ಮುನ್ನಡೆಯನ್ನು ಸಾಧಿಸಿದ್ರೆ, ಕೆಲವು ಕಡೆ ಗೆಲುವು ಕೂಡ ಆಗಿದೆ. ಇನ್ನೊಂದು ಕಡೆಗೆ NDA ಮೈತ್ರಿಕೂಟ 295 ಹತ್ರ ಬಂದು ನಿಲ್ತಾ ಇದೆ. ಇಂಡಿಯಾ ಒಕ್ಕೂಟ 231 ಹತ್ರ ಬಂದು ನಿಲ್ತಾ ಇದೆ. ಸೊ NDAಗೆ ಇರುವಂತಹ ಸವಾಲಿದೆಯಲ್ಲ ಅದು ಬಹಳ ದೊಡ್ಡದು. ಯಾಕಂದ್ರೆ ತನ್ನ ಮಿತ್ರರನ್ನ ಸಂಪಾದಿಸೋದು ಮಾತ್ರ ಅಲ್ಲ ಈಗ ಅವ್ರಿಗೆ ಇರುವಂತಹ ಸವಾಲು, ಮಿತ್ರರನ್ನ ಆ ಸಖ್ಯವನ್ನ ಕಂಟಿನ್ಯೂ ಮಾಡ್ಕೊಳ್ಬೇಕು ಬಹುಕಾಲ. ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಅವರು ಸೋತಿದ್ದಾರೆ. ಅಮೇಥಿಯಲ್ಲಿ ಸ್ಮೃತಿ ಇರಾನಿಗೆ ಸೋಲಾಗಿದೆ. ಈ ಬಾರಿ ಬಹಳ ಸವಾಲು ಹಾಕಿದ್ರು ರಾಹುಲ್ ಗಾಂಧಿಗೆಲ್ಲ. ಅಮೇಥಿ ಮತದಾರರಿಗೆ ಧನ್ಯವಾದವನ್ನ ಪ್ರಿಯಾಂಕಾ ವಾದ್ರಾ ಹೇಳಿದ್ದಾರೆ. ಸೊ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಅವರು ಸೋತರು. ಜಿದ್ದಿನ ಕಣವಾಗಿತ್ತು. ಅಲ್ಲಿ ಗಾಂಧಿ ಕುಟುಂಬದ ಯಾವ ಅಭ್ಯರ್ಥಿಯನ್ನು ಕೂಡ ಇಳಿಸಿರಲಿಲ್ಲ. ಬದಲಾಗಿ ಸವಾಲಾಗಿ ಸ್ವೀಕರಿಸಿದಂತಹ ಕುಟುಂಬ ಕಣಕ್ಕೆ ಇಳಿಸಿದಂತಹ ಶರ್ಮಾ ಅಂತ ಹೇಳಿ ಅವರನ್ನ ಅಖಾಡಕ್ಕೆ ಇಳಿಸಿದ್ರು. ಬಟ್ ಈಗ ಆಪ್ತರೇ ಆಗಿದ್ರು. ಸೊ ಅವರನ್ನ ಈಗ ಗೆಲ್ಲಿಸಿದ್ದಾರೆ ಅಲ್ಲಿರುವಂತ ಜನ. ಸೊ TDP ಕಿಂಗ್ ಮೇಕರ್ ಕಾರಣ 16 ಸೀಟ್ಗಳನ್ನ ಈಗ TDP ಹೊಂದಿದೆ. ಸೊ TDP ಜೊತೆಗೆ JDU 15 ಸೀಟ್ಗಳನ್ನ ಪಡ್ಕೊಂಡಿದೆ. TDP 16 ಸೀಟ್ಗಳನ್ನ ಪಡ್ಕೊಂಡಿದೆ. ಇವರಿಬ್ಬರೇ ಈಗ ಕ್ರೂಷಿಯಲ್ ಆಗಿದೆ. ಅದರಲ್ಲೂ TDP ಯಾವ ಕಡೆಗೆ ವಾಲತ್ತೆ ಅನ್ನೋದರ ಮೇಲೆ ಹೋಗುತ್ತೆ. TDP ಒಂದೇ ಹೋದ್ರೂ ಕೂಡ ಆಗೋದಿಲ್ಲ. ಜೊತೆಗೆ JDU ಕೂಡ ಹೋಗಬೇಕಾಗತ್ತೆ. 31 ಸೀಟ್ಗಳು ಇವೆರಡೇ ಪಕ್ಷಗಳ ಬಳಿ ಇರೋದ್ರಿಂದ ಅವರೇ ಅತಿ ಮುಖ್ಯವಾಗಿರುತ್ತೆ. ಚಂದ್ರಬಾಬು ನಾಯ್ಡು ಅವರಿಗೆ ಕರೆ ಮಾಡಿ ಆಫರ್ ಅನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರಿಗೆ ಕರೆ ಮಾಡಿ ಸೊ ಆಫರ್ ಅನ್ನ ಕೊಡುವಂಥದ್ದ ಅಥವಾ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದ, ಜೊತೆಗೆ ಅವ್ರ ಜೊತೆಯಲ್ಲೇ ಇರೋದ್ರಿಂದ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಅತಿ ಮುಖ್ಯವಾಗಿರುತ್ತೆ ಆಫರ್ ಕೊಡೋದಕ್ಕಿಂತಲೂ ಹೆಚ್ಚಾಗಿ. ಸೊ ಹಾಗಾಗಿ 16 ಸೀಟ್ಗಳು TDP ಕಡೆಗೆ, 15 ಸೀಟ್ಗಳು JDU ಕಡೆಗಳು ಇರೋದ್ರಿಂದ 31 ಸೀಟ್ಗಳು. ಅದರಿಂದಾಗಿ ಈ ಪರಿಸ್ಥಿತಿಗಳಿದೆ.